नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। गुरुवार को कर्नाटक रक्षा वेदिकी के तालुक अध्यक्ष आनंद हदागले के नेतृत्व में ग्राम पंचायत विकास अधिकारी को एक अनुरोध प्रस्तुत किया गया, जिसमें विजयपुर जिला के निदागुंडी तालुक में अलमट्टी ग्राम पंचायत के अधिकार क्षेत्र के अंतर्गत आने वाले सभी वार्डों में पर्याप्त बुनियादी सुविधाएं प्रदान करने की मांग की गई। याचिका में आरोप लगाया था कि ग्राम पंचायत सीमा के भीतर कई सड़कें मरम्मत न होने के कारण क्षतिग्रस्त हो गई हैं और सड़कों के किनारे झाड़ियां उगाई हैं। यह भी आरोप लगाया गया था कि सड़कों के बीच में गड्ढों के कारण आम जनता और वाहन चालकों को कठिनाइयों का सामना करना पड़ रहा है। यह भी बताया गया था कि ग्राम पंचायत के कचरा उठाने वाले वाहनों के वापस न लौटने के कारण स्वच्छता संबंधी समस्याएं उत्पन्न हो रही हैं। अधिकारियों से अनुरोध किया गया है कि वे इन सभी समस्याओं का जल्द से जल्द समाधान करें और ग्रामीणों को आवश्यक बुनियादी सुविधाएं प्रदान करें। यदि समस्या हल नहीं होती है, अधिकारियों से अनुरोध किया गया कि वे इन सभी मुद्दों का जल्द से जल्द समाधान करें और ग्रामीणों को आवश्यक बुनियादी सुविधाएं उपलब्ध कराएं। कर्नाटक रक्षा वेदिकी के नेताओं ने चेतावनी दी है कि यदि इन मुद्दों को नजरअंदाज किया गया तो आने वाले दिनों में भीषण संघर्ष शुरू किया जाएगा। इस अवसर पर करावे कोल्लर तालुक अध्यक्ष रवि गोसांगी, मंजू बद्रादिन्नी, रमेश आनंद भोवी, वड्डारा महिला तालुक अध्यक्ष रेशमा वारकर और सैदम्मा बेनी सहित कई नेता और कार्यकर्ता उपस्थित थे। ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ನಿಡಗುಂದಿ ಇವರಿಗೆ ವಿಷಯ ಆಲಮಟ್ಟಿ ಗ್ರಾಮ ಪಂಚಾಯಿತಿ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ತುರ್ತು ಒದಗಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದನ್ವಯ ಆಲಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಯ ತುಂಬ ಮತ್ತು ಗ್ರಾಮದ ತುಂಬ ಎಲ್ಲೆಂದರಲ್ಲಿ ಮುಳ್ಳು ಕಂಟಿಗಳು ಬೆಳೆದಿರುತ್ತವೆ ಹಾಗೂ ರಸ್ತೆಗಳು ಸಂಪೂರ್ಣ ಹಾಳಾಗಿ ಪ್ರತಿದಿನ ರಸ್ತೆಯ ತುಂಬೆಲ್ಲ ನೀರು ನಿಲ್ಲುತ್ತಿವೆ. ದೊಡ್ಡ ದೊಡ್ಡ ತಗ್ಗುಗಳಾಗಿ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದ್ದು ಈಗಾಗಲೇ ತಗ್ಗುಗಳಿಂದ ವಾರ್ಡ್ ನಂಬರ್ 3ರಲ್ಲಿ 2 ಸೈಕಲ್ ಮೋಟರ್ಗಳು ಕೂಡ ಅಪಘಾತಕ್ಕೀಡಾಗಿವೆ. ಈ ಗುಂಡಿಗಳು ಮೃತ್ಯುಕೂಪಗಳಾಗಿ ಪರಿವರ್ತನೆ ಆಗುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಗ್ಗು ಪ್ರದೇಶವನ್ನು ಮುಚ್ಚಿಸಿ ಮಣ್ಣು ಅಥವಾ ಮರಳು ಹಾಕಿ ನಡೆದಾಡಲು ರಸ್ತೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಮತ್ತು ಗ್ರಾಮದ ತುಂಬೆಲ್ಲ ಬೆಳೆದು ನಿಂತಿರುವ ಕಸ ಕಂಟಿಗಳನ್ನು ಸ್ವಚ್ಛಗೊಳಿಸಬೇಕು. ಸುಮಾರು ದಿವಸಗಳಿಂದ ಕಸದ ವಾಹನ ಕೂಡ ಬಂದಿರುವುದಿಲ್ಲ. ಆದ ಕಾರಣದಿಂದ ಎಲ್ಲೆಂದರಲ್ಲಿ ಸಾರ್ವಜನಿಕರು ಕಸವನ್ನು ಬಿಸಾಕುತ್ತಿದ್ದಾರೆ. ಪ್ರತಿದಿನ ಕಸದ ವಾಹನದ ಸೌಲಭ್ಯವನ್ನು ಒದಗಿಸಬೇಕೆಂದು ಆಗ್ರಹಿಸುತ್ತೇವೆ. ಈಗಾಗಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಾವು ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಬೀದಿ ದೀಪಗಳ ಅಳವಡಿಕೆ ಆಗಿಲ್ಲ. ಇದ್ರ ಜೊತೆಗೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಸರ್, ನೀರಂತೂ ಗಲೀಜ್ ನೀರು ಬರ್ಲಾಕತ್ತಾವು. ಆದ ಕಾರಣದಿಂದ ಫಿಲ್ಟರ್ ಯೂನಿಟ್ ಒಂದು ಆದಷ್ಟು ಜಲ್ದಿ ಏನೋ ರೆಡಿ ಮಾಡಿಕೊಡ್ಬೇಕು. ಇದಕ್ಕಿಂತ ಮುಖ್ಯವಾಗಿ ಬೇಡಿಕೆ ಅದನ್ನ ನಾವು ಮನವಿ ಒಳಗೆ ಸೇರಿಸಿಲ್ಲ. ಯಾಕಂದ್ರೆ ದೊಡ್ಡ ಹೋರಾಟದ ಈಗಾಗಲೇ ಸಾಕಷ್ಟು ಮನವಿ ಕೊಟ್ಟಿವಿ, ಧರಣಿ ಕೂಡ ಆಗ್ಯದ. ಆ ಮನೆಗಳನ್ನ ಸಕ್ರಿಯ ಮಾಡಿಸ್ಬೇಕಂತಕ್ಕಂಥ ಒಂದು ವಿನಂತಿ ಅದ. ಅದು ಇಲಾಖೆಯಿಂದ ತಮಗೆ ಬಂದಿರತಕ್ಕಂಥ ಮಾಹಿತಿಗಳನ್ನ ನೀವು ತಾವು ಜಲ್ದಿ ತಮ್ಮ ಕಚೇರಿಗೆ ವಾಪಸ್ ಕಳಿಸ್ರಿ. ಅಲ್ಲಿಂದ ನಾವು ಸರ್ಕಾರದ ಜೊತೆಗೆ ಹೋರಾಟ ಮಾಡಿ ತಗೊಳ್ತೀವಿ ಅಂತಕ್ಕಂಥ ಮನವಿ ನಮಗದ. ಈ ಮನವಿಗೆ ತಾವು ಯಾವ ರೀತಿ ಸ್ಪಂದನೆ ಕೊಡ್ತೀರಿ ಅಂತಕ್ಕಂಥ ಲಿಖಿತ ರೂಪದಲ್ಲಿ ಕೊಡ್ರಂತ ಬೇಡಿಕೆ ಇಟ್ಟಿವಿ. ನೀವು ಏನು ಲಿಖಿತ ರೂಪದಲ್ಲಿ ನಮ್ಗೆ ಕೊಡ್ಲಾಕತ್ತೀವಿ ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಗೆ ಹೇಳ್ರಿ. ಹೇಳಿದ್ಮೇಲೆ ನಾವು ಮನವಿಯನ್ನು ಕೊಡ್ತೀವಿ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಆಲಮಟ್ಟಿ, ತಾಲೂಕು ನಡಗುಂದಿ, ಜಿಲ್ಲಾ ವಿಜಯಪುರ. ಆನಂದ್ ಪಿ ಹಡಗಲಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ನಡಗುಂದಿ. ವಿಷಯ ಆಲಮಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲಮಟ್ಟಿ ವಾರ್ಡ್ ನಂಬರ್ 3ರಲ್ಲಿ ಮೂಲಭೂತ ಸೌಕರ್ಯಗಳನ್ನು ತುರ್ತು ಒದಗಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲಮಟ್ಟಿ ವಾರ್ಡ್ ನಂಬರ್ 3ರಲ್ಲಿ ರಸ್ತೆ ತಗ್ಗುಗಳಿಗೆ ಗರ್ಸ್ ಹಾಕುವುದು. ಎರಡನೇದಾಗಿ ರಸ್ತೆ ಬದಿಯಲ್ಲಿ ಮುಳ್ಳು ಕಂಟಿಗಳನ್ನು ಸ್ವಚ್ಛಗೊಳಿಸುವುದು. ಮೂರನೇದಾಗಿ ವಿದ್ಯುತ್ ಕಂಬಗಳಿಗೆ ಬಲ್ಬ್ ಅಳವಡಿಸುವುದು. ನಾಲ್ಕನೇದಾಗಿ ಕಸದ ವಾಹನಗಳನ್ನು ವಾರ್ಡ್ನಲ್ಲಿ ಪ್ರತಿದಿನ ಕಳಿಸುವುದು. ಈ ಕಾರ್ಯವನ್ನು 4 ಕಾರ್ಯಗಳನ್ನು 15 ದಿವಸದೊಳಗೆ ಮಾಡುತ್ತೇವೆ. ಕಸದ ಗಾಡಿ ಅನ್ನೋದಲ್ಲ ನಾಳೆಯಿಂದ ಕಳಿಸ್ತೇನೆ. ಎಲ್ಲ 15 ದಿವಸದೊಳಗೆ ಎಲ್ಲ ನೀವು ಬೀದಿ ದೀಪಗತ್ತು ತಂದಿನ ಅಂತ ಹೇಳಿರಿ. ಇದಕ್ಕೆ ಚಾಲನೆ ನಾಳೆ ಒಂದು ಏನು ತಗ್ಗುಗಳೇ ಮುಳ್ಳು ಕಂಟಿ ಕತ್ಸಕ್ ನಿಮ್ ಸಿಬ್ಬಂದಿನ ಮಾಡಬಹುದು. ಇಷ್ಟು ಅವಕಾಶ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ತುರ್ತಾಗಿ ಆಗ್ತಕ್ಕಂಥವು ಮಾಡ್ರಿ. ಈ 15 ದಿನಗಳ ಒಳಗೆ ಏನಂತಂದ್ರೆ ಅವ್ರು ಸರ್ವ ಕಾರ್ಯವನ್ನು ಪೂರ್ಣಗೊಳಿಸ್ರಿ. ಅದು ಮೊದಲು ಮುಖ್ಯವಾದ ಕಾರ್ಯ. ಮೊದಲು ಅದನ್ನೇ ಮಾಡ್ಬೇಕು. ಅಲ್ಲಪ್ಪ ಸರ್, ಈಗ ಇವತ್ತಿನ ಈ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬೇಡಿಕೆಗೆ ಅನುಗುಣವಾಗಿ ಮಾನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಲಮಟ್ಟಿಯವರು ಹಾಗೂ
ತಾಲೂಕಾ ಕಾರ್ಯನಿರ್ವಾಹಕ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಶರಣಬಸವ ಬಿರಾದರ್ ಸರ್ ಅವರಿಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತುಂಬ ಧನ್ಯವಾದಗಳು ಲಿಖಿತವಾಗಿ ಕೊಟ್ಟಿದ್ದಕ್ಕೆ. ಆದ್ರೆ ಒಂದ್ಸಲ ಕರ್ನಾಟಕ ರಕ್ಷಣಾ ವೇದಿಕೆ ಈ ವಿಚಾರವಾಗಿ ಇಪ್ಪಿಕೊಂಡಿದ್ದಂಗೆ ನಾವು ಇದೇನು ಬರೆದು ಕೊಟ್ಟಿರಲ್ಲ, ಇದು ಆಗ್ಲಿಕ್ಕಂದ್ರೆ ನಾವು ಅಷ್ಟು ಸರಳಕ್ಕೆ ಬಿಡುದಿಲ್ಲ ಸರ. ಇದು ನೀವು ಎಚ್ಚರಿಕೆ ಯಾರು ತಿಳ್ಕೊರಿ, ನಾವಂತೂ ವಿನಂತಿ ಮಾಡಂಗಿಲ್ಲ. ನಮ್ದು ಏನಿದ್ರು ಎಚ್ಚರಿಕೆನ ದಯವಿಟ್ಟು ಏನು ಬರೆದು ಕೊಟ್ಟಿಲ್ಲ ಇದರ ಪ್ರಕಾರ ತುರ್ತಾಗಿ ಶೀಘ್ರದಲ್ಲೇ ಮಾಡಿಕೊಟ್ರೆ ಇದನ್ನು ಹೊಳ್ಳಿ ನಿಮಗೆ ಕೊಡ್ತೀವಿ. ಮಾಡಿಕೊಟ್ಟದಕ್ಕೆ ಮತ್ತೆ ಹೊಳ್ಳಿ ಕೊಡ್ತೀವಿ ನಿಮ್ಗೆ. ನಾವು ಇಟ್ಕೊಳಂಗಿಲ್ಲ ಮಾಡ್ಲಿಕ್ಕಂದ್ರೆ ಮುಂದಿನ ಕ್ರಮ ಒಂದು ಸ್ವಲ್ಪ ವಿಚಿತ್ರ ದಯವಿಟ್ಟು ಇದನ್ನು ಮಾಡಿಕೊಡಿ ಸರ್. ಇನ್ನೊಂದ್ರಿ ಈಗ ಶಾಲೆ ಕಂಪೌಂಡ್ ಒಂದು ಇರೋದು ಎಲ್ಲ ಮಕ್ಕಳು ಅಲ್ಲೇ ಅಡ್ಡಾಡ್ತಾರ. ಸರ್ ಪಾಪ ಮೊನ್ನೆ ಹೋರಾಟ ಮಾಡಿದ್ರು, ಮನವಿ ಕೊಟ್ಟಾರ, ಹೋರಾಟ ಮಾಡ್ರ, ಎಲ್ಲ ಮಾಡ್ರ. ಇವ್ರಿಗೆ ಇನ್ನೂರಿಗೂ ಸ್ಪಂದನೆ ಆಗಿಲ್ಲ ಅಂತ ಅವ್ರು ಹೇಳ್ತಾರ. ಪಾಪ 11ನೇ ತಾರೀಕು ಈ ರೀತಿ ಮಾಡಿದ್ರು ಸ್ವಲ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನವಿಗೆ ನೀವು ಕಳಿಸಿರ್ತಕ್ಕಂತಹ ಒಂದು ಪ್ರತಿಯನ್ನು ನಮಗೆ ವಾಪಸ್ ಹಾಕಿ ನಮಗೆ ಎಲ್ಲಿ ಹೋಗಿ ನಾವು ಕೊಟ್ಟಿರ್ತಕ್ಕ ಮನವಿ ನಮಗೂ ಮತ್ತೆ ಮಾಡ್ಬೇಕಿಲ್ಲ ಬರೀ ಈಗ 15 ದಿವಸ ತಗೊಂಡ್ರೆ ಬರೀರಿ, ಅದ್ರಗಿಂತ ಒಂದ್ ತಿಂಗಳು ತಗೊಂಡ್ರಿ ಏನು ಕೆಲಸ ಮಾಡಿಲ್ಲ. ಪಂಚಾಯತಿ ಬಾಜು ನೋಡ್ರಿ, ನಿಮ್ ಪಂಚಾಯತಿ ಬಾಜು ನೋಡಿದ್ರೆ ಕೆಲ್ಸನ ಆಗಿಲ್ಲ ಸರ್. ಇದು ಹಿಡಿದು ಇದು ಸರ್ ಇದು 3ನೇ ವಾರ್ಡಿಗೆ ಅಷ್ಟೇ. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।